ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಹಾಗೂ ಮಹತ್ವ. ಪೀಠಿಕೆ: ವಿದ್ಯಾರ್ಥಿಗಳಿಗೆ ಪಠ್ಯ ಹಾಗೂ ಚಟುವಟಿಕೆಗಳ ಮೂಲಕ ಓದುವುದು, ಬರೆಯುವುದು ಹಾಗೂ ಉತ್ತಮ ನಾಗರಿಕ ಜೀವನವನ್ನು ನಡೆಸುವ ಅಂಶಗಳನ್ನು ಕಲಿಸುವಂತಹ ತಾಣ ಶಾಲೆಗಳು. ಶಿಕ್ಷಣವನ್ನು ನೀಡುವ ತಾಣ, ವಿದ್ಯಾರ್ಥಿಗಳಿಗೆ ಕಲಿಯುವ, ನಲಿಯುವ ತಾಣವೂ ಹೌದು. ಈ ಕಲಿಕೆಯು ಮುಂದೆ ಅವರನ್ನು ಸಮಾಜದ ಸತ್ಪ್ರಜೆಗಳನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ತಾಣವೂ ಆಗಿದೆ. ಈ ನಿಟ್ಟಿನಲ್ಲಿ ಶಾಲೆಯಲ್ಲಿ ನಡೆಸುವಂತಹ ಶಾಲಾ ಸಂಸತ್ತಿನ ರಚನೆಯ ಪ್ರಕ್ರಿಯೆಯು ವಿದ್ಯಾರ್ಥಿಗಳನ್ನು ಪ್ರಜಾಪ್ರಭುತ್ವ ಹೊಂದಿರುವಂತಹ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನಾಗಿ, ತಮ್ಮ ಕರ್ತವ್ಯ ಹಾಗೂ ಹಕ್ಕುಗಳನ್ನು ನಾಗರಿಕರನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಿಷಯ ನಿರೂಪಣೆ: ಶಾಲಾ ಸಂಸತ್ತಿನ ರಚನೆಯು ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಅಂಶಗಳನ್ನು ಮನವರಿಕೆ ಮಾಡಿಕೊಡುತ್ತದೆ. ಪ್ರಜಾಪ್ರಭುತ್ವವು ಸರ್ಕಾರ ಜನರಿಂದ, ಜನರಿಗೋಸ್ಕರ, ಜನರಿಗಾಗಿಯೇ ರೂಪುಗೊಳ್ಳುವಂತಹ ಒಂದು ಸಂಸ್ಥೆ ಎಂಬುದನ್ನು ಮನವರಿಕೆ ಮಾಡಿಕೊಡುತ್ತದೆ. ಈ ಸರ್ಕಾರವನ್ನು ರಚಿಸುವಂತಹ ಪ್ರಕ್ರಿಯೆ ಯಾವ ರೀತಿ ಆಗುತ್ತದೆ ಎಂಬುದನ್ನು ತಿಳಿಸುವುದೇ ಶಾಲಾ ಸಂಸತ್ತಿನ ರಚನಾ ಚಟುವಟಿಕೆ. ಶಾಲಾ ಆರಂಭವಾದ ನಂತರ ವಿದ್ಯಾರ್ಥಿಗಳಿಗೆ ಮೊದಲು ಚುನಾವಣೆ ಹೇಗೆ ನಡೆಯುತ್ತದೆ ಎಂಬ ಮಾಹಿತಿಯನ್ನು ನೀಡಲಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಭಾಗವಹಿಸಲು ನಾಮಪತ್ರಗಳನ್ನು ಸಲ್ಲಿಸುವುದು ಹೇಗೆ, ಚುನಾವಣಾ ಪ್ರಚಾರವನ್ನು ಕೈಗೊಳ್ಳುವ ರೀತಿ ಹೇಗೆ, ಚುನಾವಣೆಯಲ್ಲಿ ಭಾಗವಹಿಸುವುದು ಹೇಗೆ, ಮತದಾನ ಎಂದರೇನು, ಮತ ಎಣಿಕೆ ಮಾಡುವುದು ಎಂದರೇನು, ಫಲಿತಾಂಶ ಘೋಷಣೆ, ಪ್ರಮಾಣ ವಚನ ಬೋಧನೆ, ಸರ್ಕಾರದ ರಚನೆಯಾದ ನಂತರ ಕಾರ್ಯನಿರ್ವಹಿಸುವುದು ಹೇಗೆ ಎಂಬುದನ್ನು ಶಾಲೆಯ ಶಿಕ್ಷಕರು ಪ್ರಾರ್ಥನಾ ಅವಧಿಯಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವರು. ಶಾಲಾ ಚುನಾವಣೆಯು ನಾಮಪತ್ರ ಸಲ್ಲಿಕೆ, ನಾಮಪತ್ರವನ್ನು ಅರ್ಹಗೊಳಿಸುವುದು, ಚುನಾವಣಾ ಪ್ರಚಾರ, ಮತದಾನ ನಡೆಸುವುದು, ಮತ ಎಣಿಕೆ, ಫಲಿತಾಂಶ ಘೋಷಣೆ, ಸರ್ಕಾರದ ರಚನೆ ಈ ಹಂತಗಳನ್ನು ಒಳಗೊಂಡಿರುತ್ತದೆ. ನಾಮಪತ್ರ ಸಲ್ಲಿಕೆ: ಶಿಕ್ಷಕರು ನಾಮಪತ್ರ ಸಲ್ಲಿಸಲು ಸೂಚಿಸಿದ ನಂತರ ಆಸಕ್ತ ವಿದ್ಯಾರ್ಥಿಗಳು ನಾಮಪತ್ರವನ್ನು ಸಲ್ಲಿಸುವರು. ನಾಮಪತ್ರ ಪರಿಶೀಲನೆ: ಶಿಕ್ಷಕರನ್ನು ಒಳಗೊಂಡ ಚುನಾವಣಾ ಆಯೋಗವು ವಿದ್ಯಾರ್ಥಿಗಳ ನಾಮಪತ್ರಗಳನ್ನು ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಗೆ ಗುರುತಿನ ಚಿತ್ರವನ್ನು ನೀಡುವ ಮೂಲಕ ಅವರ ನಾಮಪತ್ರವನ್ನು ಅರ್ಹಗೊಳಿಸುವರು. ಚುನಾವಣಾ ಪ್ರಚಾರ: ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಾರ್ಥನಾ ಅವಧಿಯಲ್ಲಿ ಹಾಗೂ ಬಿಡುವಿನ ಅವಧಿಯಲ್ಲಿ ತಮಗೆ ಮತ ನೀಡುವಂತೆ ಇತರ ವಿದ್ಯಾರ್ಥಿಗಳನ್ನು ಕೋರಿಕೊಳ್ಳಲು ಅವಕಾಶ ಕಲ್ಪಿಸುವರು. ವಿದ್ಯಾರ್ಥಿಗಳು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದರೆ ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತೇವೆಂದು ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಚಾರದ ಮೂಲಕ ಮನವರಿಕೆ ಮಾಡಿಕೊಡುವರು. ಚುನಾವಣೆಯ ಹಿಂದಿನ ದಿನ ಪ್ರಚಾರವನ್ನು ನಿಲ್ಲಿಸಲಾಗುವುದು. ಚುನಾವಣೆಯ ದಿನ ಎಲ್ಲ ಮತದಾರರು ತಮ್ಮ ಗುರುತಿನ ಪತ್ರವನ್ನು ಕಡ್ಡಾಯವಾಗಿ ಮತಗಟ್ಟೆಯ ಅಧಿಕಾರಿಗಳಿಗೆ ತೋರಿಸಬೇಕು. ಒಬ್ಬರು ಗುರುತಿನ ಚೀಟಿ ಪರಿಶೀಲನೆ ಮಾಡಿ ಮತ ಚಲಾಯಿಸಲು ಅನುಮತಿ ಕೊಡುತ್ತಾರೆ. ವಿದ್ಯಾರ್ಥಿಗಳು ಮತಗಟ್ಟೆಯ ಬಳಿ ಹೋದಾಗ ಗೌಪ್ಯವಾಗಿ ತಮ್ಮ ಮತವನ್ನು ಚಲಾಯಿಸುತ್ತಾರೆ. ನಂತರ ಗುರುತಿನ ಶಾಹಿಯನ್ನು ತಮ್ಮ ಬೆರಳಿಗೆ ಹಾಕಿಸಿಕೊಂಡು ತಾವು ಮತದಾನ ಮಾಡಿದ್ದಕ್ಕೆ ಖುಷಿ ಪಡುತ್ತಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಮತದಾನ ಮಾಡಲು ನಮ್ಮ ಬಳಿ ಗುರುತಿನ ಪತ್ರ ಇರಬೇಕು, ಮತದಾನ ಹೇಗೆ ಮಾಡುವುದು, ಮತದಾನದ ಗೌಪ್ಯತೆ ಈ ಅಂಶಗಳು ಮನವರಿಕೆಯಾಗುತ್ತದೆ. ಮತ ಎಣಿಕೆ ಹಾಗೂ ಫಲಿತಾಂಶ ಘೋಷಣೆ: ಶಿಕ್ಷಕರು ಮತದಾನದ ಪೆಟ್ಟಿಗೆಯನ್ನು ತೆಗೆದು ಎಲ್ಲ ವಿದ್ಯಾರ್ಥಿಗಳು ಗಳಿಸಿರುವಂತಹ ಮತಗಳ ಅಂಕಿ ಅಂಶಗಳನ್ನು ಕಪ್ಪು ಹಲಗೆಯ ಮೇಲೆ ದಾಖಲಿಸುವರು. ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳಲ್ಲಿ ಹೆಚ್ಚು ಮತಗಳನ್ನು ಗಳಿಸಿದ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳನ್ನು ಅವರು ಗಳಿಸಿರುವಂತಹ ಮತಗಳ ಮಾನದಂಡದ ಮೇಲೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕಾರ್ಯದರ್ಶಿ, ಶಿಕ್ಷಣ ಸಚಿವರು, ಗೃಹ ಸಚಿವರು, ಆರೋಗ್ಯ ಸಚಿವರು, ಸ್ವಚ್ಛತಾ ಸಚಿವರು, ಶಿಕ್ಷಣ ಸಚಿವರು, ಪ್ರವಾಸ ಸಚಿವರು, ಪರಿಸರ ಸಚಿವರು ಹೀಗೆ ನಿರ್ದಿಷ್ಟ ಖಾತೆಗಳನ್ನು ನೀಡಿ ಸರ್ಕಾರ ರಚಿಸಲು ಶಿಕ್ಷಕರು ಮಾರ್ಗದರ್ಶನ ನೀಡುವರು. ಚುನಾಯಿತ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಶಾಲೆಯ ಸಂಸತ್ತಿನ ಚಟುವಟಿಕೆಗಳನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕಾರ್ಯದರ್ಶಿಗಳು ಎಲ್ಲಾ ಮಂತ್ರಿಗಳ ಚಟುವಟಿಕೆಗಳನ್ನು ನಿರ್ವಹಿಸಿ ಶಾಲೆಯ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವರು. ಇತರೆ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಲು ಸಹಕಾರ ನೀಡುವರು. ಉಪಸಂಹಾರ: ಓದಿ ಕಲಿಯುವುದಕ್ಕಿಂತ ಮಾಡಿ ಕಲಿತದ್ದು ಹೆಚ್ಚು. ಕಾಲ ಸ್ಮೃತಿಯಲ್ಲಿದ್ದು ಸಫಲವಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ. ತಾವು ಸಹ ಉತ್ತಮ ನಾಯಕರಾಗಬೇಕು, ಉತ್ತಮ ಪ್ರಜೆಗಳಾಗಬೇಕೆಂಬ ಆಶಯವನ್ನು ಕಲಿಯಲು ಪ್ರೇರೇಪಿಸುತ್ತದೆ. ವಿದ್ಯಾರ್ಥಿಗಳು ಶಾಲೆಯ ಒಂದು ಅಂಗವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಶಾಲೆಯು ನಮ್ಮ ಆಸ್ತಿ ಎಂಬ ಶಾಲೆಯ ಬಗೆಗಿನ ಹೆಮ್ಮೆಯನ್ನು, ಗೌರವವನ್ನು ಮೂಡಿಸಿಕೊಳ್ಳುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ.